ಅಮೆರಿಕದ ಟೆಕ್ಸಾಸ್ ರಾಜ್ಯದ ಆಸ್ಟಿನ್ ನಗರದಲ್ಲಿ ವರ್ಷದ ಒಂದು ದಿನ ನಮ್ಮ ಹೆಮ್ಮೆಯ ಕನ್ನಡಿಗನಿಗೆ ಮೀಸಲು. ಅಣ್ಣವರನ್ನ ಬಿಟ್ರೆ ಕನ್ನಡದ ಮತ್ತೊಬ್ಬ ಕಲಾವಿದನಿಗೆ ಸಾಗರದಾಚೆ ಸಿಕ್ಕಿರುವ ಇಂತಹದ್ದೊಂದು ಅಭೂತಪೂರ್ವ ಗೌರವಕ್ಕೆ ಕಾರಣ ಯಾರು ಗೊತ್ತಾ? ಹಿ ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ರಮೇಶ್ ಅರವಿಂದ್. ಆ ವಿಶೇಷ ದಿನದ ಹೆಸರೇ ಡಾಕ್ಟರ್ ರಮೇಶ್ ಅರವಿಂದ್ ಡೇ. ನಟ, ನಿರ್ದೇಶಕ, ಬರಹಗಾರ, ನಿರೂಪಕ, ಮೋಟಿವೇಶನಲ್ ಸ್ಪೀಕರ್ ಹೀಗೆ 10 ಹಲವು ಪ್ರತಿಭೆಗಳ ಸಂಗಮವಾಗಿರುವ ರಮೇಶ್ ಅರವಿಂದ್ ಕೇವಲ ಹೆಸರಲ್ಲ, ಅದೊಂದು ವಿಶ್ವವಿದ್ಯಾಲಯ. ಪಯಣ ಶುರುವಾಗಿದ್ದು ಬೆಂಗಳೂರಿನ UVCE ಕಾಲೇಜ್ನ ಇಂಜಿನಿಯರಿಂಗ್ ಬೆಂಚ್ನಿಂದ. SSLCಯಲ್ಲಿ 7ನೇ ರ್ಯಾಂಕ್ ಪಡೆದಿದ್ದ ಹುಡುಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕಾಗಿತ್ತು. ಆದರೆ ವಿಧಿ ಅವರನ್ನ ದಂತಕಥೆ ಕೆ ಬಾಲಚಂದರ್ ಅವರ ಕಣ್ಣಿಗೆ ಬೀಳುವಂತೆ ಮಾಡಿತ್ತು. ಅವರ ಕಣ್ಣನ್ನು ನೋಡಿ ಮೆಚ್ಚಿದ ಬಾಲಚಂದರ್ ಅವರು ಸುಂದರ ಸ್ವಪ್ನಗಳು ಚಿತ್ರದ ಮೂಲಕ ಕನ್ನಡಕ್ಕೆ, ಮನತಿಲ್ ಒರುತ್ತಿ ವೇಂಡುಂ ಮೂಲಕ ತಮಿಳಿಗೆ, ರುದ್ರವೀಣಾ ಮೂಲಕ ತೆಲುಗಿಗೆ ಪರಿಚಯಿಸಿದ್ರು. ಒಬ್ಬರೇ ನಿರ್ದೇಶಕರಿಂದ 3 ಭಾಷೆಗೆ ಲಾಂಚ್ ಆದ ಏಕೈಕ ನಟ ರಮೇಶ್ ಅರವಿಂದ್. ನಂತರದ್ದು ಇತಿಹಾಸ. 140ಕ್ಕೂ ಹೆಚ್ಚು ಸಿನಿಮಾಗಳು, ಅಮೃತವರ್ಷಿಣಿ, ಅಮೆರಿಕ, ನಮ್ಮೂರ ಮಂದಾರ ಹೂವೆ, ಹೂಮಳೆ, ಆಪ್ತಮಿತ್ರ, ಪ್ರೇಮಿಯಾಗಿ, ಕಾಮಿಡಿಯನ್ ಆಗಿ, ಖಳನಾಯಕನಾಗಿ, 2 ರಾಜ್ಯ ಪ್ರಶಸ್ತಿ, 2 ಫಿಲ್ಮ್ ಫೇರ್, ರಾಜ್ಯ ಸರ್ಕಾರದ ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿ ಹೀಗೆ ಸಿಕ್ಕ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ. ಅಭಿಮಾನಿಗಳ ಪ್ರೀತಿಗೆ ಎಲ್ಲೇ ಇಲ್ಲ. ನಟನೆಯ ನಂತರ ಶುರುವಾಗಿದ್ದು ನಿರ್ದೇಶನದ ಇನ್ನಿಂಗ್ಸ್. ರಾಮ ಶ್ಯಾಮ ಭಾಮದಿಂದ ಶುರುವಾಗಿ ಆಕ್ಸಿಡೆಂಟ್, ಪುಷ್ಪಕ ವಿಮಾನ, 100ರ ನಂತಹ ಸಿನಿಮಾಗಳ ನಿರ್ದೇಶನ. ತಮಿಳಿನ ದಿಗ್ಗಜ ಕಮಲ್ ಹಾಸನ್ ಅವರೇ ಬಾರಪ್ಪ ನನ್ನ ಸಿನಿಮಾ ನಿರ್ದೇಶನ ಮಾಡು ಅಂತ ಕರೆದಾಗ ಉತ್ತಮ ವಿಲನ್ ನಿರ್ದೇಶನ ಮಾಡಿದ್ದಲ್ಲದೆ ಅದೇ ಚಿತ್ರದಲ್ಲಿ ತಮ್ಮ ಗುರು ಕೆ ಬಾಲಚಂದರ್ ಅವರಿಂದ ಆಕ್ಷನ್ ಕಟ್ ಹೇಳಿಸಿದ ಹೆಮ್ಮೆ ರಮೇಶ್ ಅರವಿಂದ್ ಅವರದ್ದು. ಇಂದು ರಮೇಶ್ ಅಂದ್ರೆ ವೀಕೆಂಡ್ ವಿತ್ ರಮೇಶ್. 5 ಸೀಸನ್ ಅನ್ನ ಮುಗಿಸಿದ್ರು. ಇಂದಿಗೂ ಕನ್ನಡಿಗರು ಕಣ್ಣೀರು ಹಾಕುವಂತೆ ಮಾಡುವ ಕಾರ್ಯಕ್ರಮ. ಅದೇ ರೀತಿ ಕನ್ನಡದ ಕೋಟ್ಯಾಧಿಪತಿಯನ್ನ ನಡೆಸಿಕೊಟ್ಟು ಅಮಿತಾಬ್ ಬಚ್ಚನ್ ಅವರಿಂದಲೇ ಭಾರತದ ಅತ್ಯುತ್ತಮ ನಿರೂಪಕ ಎನಿಸಿಕೊಂಡವರು ನಮ್ಮ ಹೆಮ್ಮೆಯ ರಮೇಶ್ ಅರವಿಂದ್. ನಿರ್ದೇಶನದ ನಂತರ ಶುರುವಾಗಿದ್ದು ಇನ್ನೊಂದು ಆಯಾಮ. ಬರಹಗಾರ, ಆರ್ಟ್ ಆಫ್ ಸಕ್ಸಸ್ ಬೆಸ್ಟ್ ಸೆಲ್ಲರ್. ಪ್ರೀತಿಯಿಂದ ರಮೇಶ್ ಪುಸ್ತಕ 5 ತಿಂಗಳಲ್ಲಿ 5 ಮುದ್ರಣ ಕಂಡಿತು. ಈಗ ಅದು ತಮಿಳಿನಲ್ಲಿ ಅನ್ಬುದನ್ ರಮೇಶ್ ಆಗಿದೆ. ಮೋಟಿವೇಶನಲ್ ಸ್ಪೀಕರ್ ಆಗಿ ಫೀಡ್ ಸ್ಪಾಟ್ನಿಂದ ಭಾರತದ ಟಾಪ್ 4, ಜಗತ್ತಿನ ಟಾಪ್ 28ನೇ ಸ್ಥಾನ. BBMPಯ ಕೋವಿಡ್ ಅರಿವಿನ ರಾಯಭಾರಿ, ಕರ್ನಾಟಕದ 7 ಅದ್ಭುತಗಳ ರಾಯಭಾರಿ. 2028ರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. 2026ರಲ್ಲಿ ಪ್ರಜಾವಾಣಿಯಿಂದ ಕನ್ನಡದ ಧ್ರುವ ತಾರೆ ಅನ್ನುವಂತಹ ಬಿರುದು. 35 ವರ್ಷದ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ವಿವಾದವಿಲ್ಲದೆ, ಸದಾ ನಗು ನಗುತ್ತಾ ಸಂಸ್ಕಾರದಿಂದ ಬದುಕ್ತಾ ಇರುವಂತಹ ಏಕೈಕ ಮಾದರಿ ಕಲಾವಿದ ರಮೇಶ್ ಅರವಿಂದ್. ರಮೇಶ್ ಅರವಿಂದ್ ಕೇವಲ ಒಬ್ಬ ನಟರಲ್ಲ, ಕನ್ನಡದ ಸಂಸ್ಕಾರ, ಕನ್ನಡದ ಹೆಮ್ಮೆ, ಕನ್ನಡದ ಧ್ರುವ ತಾರೆ.